So what is up fam? So welcome back to a new unique content video. ನಾನು ನಿಮ್ಮ ಅಮ್ಮಾಜಿ ಕ್ರಿಯೇಟ್ಸ್. ಇಂದಿನ ವಿಡಿಯೋದಲ್ಲಿ ನೀವು ಕೂಡ ನೋಡಿದ್ರೆ ಒಂದು ಮರ್ಡರ್ ಕೇಸ್ ಬಗ್ಗೆ ವಿಡಿಯೋ ಮಾಡಿದೆ. ಇದು ಅನ್ಸಾಲ್ಡ್ ಒಂದು ಮಿಸ್ಟ್ರಿ ಕೇಸ್ ಬಗ್ಗೆ ಆಗಿರುತ್ತೆ. ಟಾಪಿಕ್ ಬಂದ್ಬಿಟ್ಟು ಇವತ್ತಿನ ಟಾಪಿಕ್ ದ ಐಸ್ಡಲ್ ವುಮೆನ್ ಮಿಸ್ಟ್ರಿ ಅಂತ. ಸೊ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. On the date of 29 November 1970. ಲೊಕೇಶನ್ ಬಂದ್ಬಿಟ್ಟು ಐಸ್ಡಲಿನ್ ಐಸ್ ವ್ಯಾಲಿ, ಬರ್ಜನ್ ನಿಯರ್ ಇರುತ್ತೆ ನಾರ್ವೆಯಲ್ಲಿ. ಸೊ 3 ಜನ ಹೈಕಿಂಗ್ ಹೋಗ್ತಿರ್ತಾರೆ ಮೌಂಟೇನ್ ರೀಜನ್ ಗೆ, ಅಂದ್ರೆ ಮೌಂಟೇನ್ ಕ್ಲೈಂಬ್ ಮಾಡೋರ್ನ ಹೈಕಿಂಗ್ಸ್ ಅಂತ ಹೇಳ್ತಾರೆ. ಸೊ ಒಬ್ಬ ಫಾದರ್, ಇಬ್ರು ಡಾಟರ್ಸ್ ಹೈಕಿಂಗ್ ಹೋಗ್ತಿರ್ತಾರೆ. ಹೈಕಿಂಗ್ ಹೋಗ್ಬೇಕಾದ್ರೆ ಆಲ್ ಆಫ್ ಅ ಸಡನ್ ಒಂದು ಡೆಡ್ ಬಾಡಿನ ನೋಡ್ತಾರೆ. ಆ ಡೆಡ್ ಬಾಡಿ ವುಮೆನ್ ಆಗಿರುತ್ತೆ. ಆ ವುಮೆನ್ ಫುಲ್ಲಿ ಬರ್ಡನ್, ಪಾರ್ಷಲಿ ಬರ್ಡನ್ ಕೂಡ ಆಗಿರ್ತಾಳೆ. ಸೊ ಇದನ್ನ ನೋಡ್ಬಿಟ್ಟು ಪೊಲೀಸ್ ಕೂಡ ಇನ್ಫಾರ್ಮ್ ಮಾಡ್ತಾರೆ. ಸೊ ಪೊಲೀಸ್ ಎಂಕ್ವೈರಿ ಆದ್ಮೇಲೆ ಮತ್ತೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಆಮೇಲೆ ಡಾಕ್ಟರ್ಸ್ ಏನಂತ ಕನ್ಕ್ಲೂಡ್ ಮಾಡಕ್ಕೆ ರೆಡಿ ಮಾಡ್ಕೋತಾರೆ ಅಂದ್ರೆ, ಅವಳು ಕಾರ್ಬನ್ ಮೊನಾಕ್ಸೈಡ್ ಪಾಯ್ಸನಿಂಗ್ ಇಂದ ಮತ್ತೆ ತುಂಬಾ ಲಾರ್ಜ್ ಡೋಸಸ್ ಆಫ್ ಸ್ಲೀಪಿಂಗ್ ಪಿಲ್ಸ್ ನ ತಗೊಂಡಿರ್ತಾಳೆ. ಸೊ ಅದರಿಂದ ಸತ್ತೋಗಿದ್ದಾಳೆ ಅನ್ನೋದಕ್ಕೆ ಕನ್ಕ್ಲೂಡ್ ಮಾಡಕ್ಕೆ ಅಂತ ನೋಡ್ತಾರೆ. ಆದ್ರೆ ಒಂದು ವಿಷಯ ಏನಪ್ಪಾ ಅಂದ್ರೆ, ಅವಳ ಲಂಗ್ಸ್ ಒಳಗಿದ್ದಂತ ಸೂಟ್ ಏನ್ ಹೇಳುತ್ತೆ ಅಂದ್ರೆ, ಅವಳ ಬಾಡಿ ಬರ್ನ್ ಆಗ್ಬೇಕಾದ್ರೆ ಸ್ಟಿಲ್ ಶಿ ಇಸ್ ಅಲೈವ್, ಅಂದ್ರೆ ಇನ್ನು ಬದುಕಿದ್ಲು ಆ ಬಾಡಿ, ಅವಳ ಬಾಡಿ ಬರ್ನ್ ಆಗ್ಬೇಕಾರೆ ಅಂತ ಹೇಳುತ್ತೆ. ಮೋರ್ ದನ್ 50 to 70 ಸ್ಲೀಪಿಂಗ್ ಪಿಲ್ಸ್ ನ ಕೂಡ ತಗೊಂಡಿರ್ತಾಳೆ. ಮತ್ತೆ ನೆಕ್ಸ್ಟ್ ಮೇಲೆಲ್ಲ ಅಂದ್ರೆ ಒಂದ್ ಸ್ವಲ್ಪ ಸಣ್ಣ ಪುಟ್ಟ ಅಂತಹ ಮಾರ್ಕ್ಸ್ ಕೂಡ ಇರುತ್ತೆ ನೆಕ್ಸ್ಟ್ ಮೇಲೆ. ಬಟ್ ಯಾವ್ದೇ ಅಂತಹ ಲೇಬಲ್ ಇನ್ಫಾರ್ಮೇಶನ್ ಎಲ್ಲ ಕಟ್ ಆಫ್ ಆಗಿದೆ. ಸೊ ಪೊಲೀಸ್ಗೆ 3 ಡೇಸ್ ಆದ್ಮೇಲೆ ಇನ್ನೂ ಎಂಕ್ವೈರಿ ಮಾಡಬೇಕಾದ್ರೆ ಅವರಿಗೆ ಬರ್ಜನ್ ರೈಲ್ವೆ ಸ್ಟೇಷನ್ ಅಲ್ಲಿ ಆ ವುಮೆನಿಗೆ ಲಿಂಕ್ ಆದಂತಹ ಒಂದು ಸೂಟ್ ಕೇಸ್ ಕೂಡ ಸಿಗುತ್ತೆ. ಆ ಸೂಟ್ ಕೇಸ್ ಅಲ್ಲಿ ಏನೇನಿತ್ತು ಅಂದ್ರೆ, ವಿಕ್ಸ್ ಇತ್ತು, ಮತ್ತೆ ಆ ಕೋಡೆಡ್ ನೋಟ್ ಬುಕ್ ಕೂಡ ಇತ್ತು, ಡಿಫ್ರೆಂಟ್ ಕಂಟ್ರೀಸ್ ಕರೆನ್ಸೀಸ್ ಆಗ್ಲಿ, ಶೂಸ್, ಗ್ಲಾಸಸ್, ಸನ್ ಗ್ಲಾಸಸ್, ಮತ್ತೆ ಮ್ಯಾಪ್ಸ್ ಕೂಡ ಇತ್ತು. ಸೊ ಅವಳಿಗೆ ಬೇಕಾದಂತ ಎಲ್ಲಾ ಐಟಮ್ಸ್ ಕೂಡ ಆ ಸೂಟ್ ಕೇಸ್ ಒಳಗೆ ಇತ್ತು. ಇದನ್ನೆಲ್ಲ ಯಾವಾಗ ಪೊಲೀಸ್ ಅಂದ್ರೆ ಸೂಟ್ ಕೇಸ್ ಓಪನ್ ಮಾಡಿ ನೋಡ್ತಾರೆ. ಬಟ್ ಓಪನ್ ಮಾಡಿ ನೋಡಿದಾಗ್ಲೂ ಏನಾದ್ರು ಒಂದು ಲೇಬಲ್ ಇನ್ಫಾರ್ಮೇಶನ್ ಸಿಗುತ್ತಾ ಅಂತ ನೋಡಕ್ ಹೋಗ್ತಾರೆ. ಬಟ್ ಅಲ್ಲಿ ಕೂಡ ಅವಳ ಇನ್ಫಾರ್ಮೇಶನ್ ಲೇಬಲ್ ಕಟ್ ಆಫ್ ಆಗಿದೆ. ಸೊ ಪೊಲೀಸ್ ಎಂಕ್ವೈರಿ ಮಾಡ್ಬೇಕಾದ್ರೆ ಕೋಡೆಡ್ ನೋಟ್ಬುಕ್ ಕೂಡ ಸಿಗುತ್ತೆ. ಆಗ್ಲೇ ಹೇಳಿದೆ ಅಲ್ವಾ, ಬೆಲ್ಜನ್ ರೈಲ್ವೆ ಸ್ಟೇಷನ್ ಅಲ್ಲಿ ಸೂಟ್ ಕೇಸ್ ಸಿಕ್ಕಿತ್ತ, ಸೂಟ್ ಕೇಸ್ ಕೋಡೆಡ್ ನೋಟ್ಬುಕ್ ಇತ್ತ. ಸೊ ಆ ಕೋಡೆಡ್ ನೋಟ್ಬುಕ್ ನ ಎತ್ಕೊಂಡು ಪೊಲೀಸ್ ಡಿಕೋಡೆಡ್ ಮಾಡಿದಾಗ ಏನಂತ ಗೊತ್ತಾಗುತ್ತೆ ಅಂದ್ರೆ, ಅದೊಂದು ಟ್ರಾವೆಲ್ ಲಾಗ್ ಅಂತ ಗೊತ್ತಾಗುತ್ತೆ. ಆ ಟ್ರಾವೆಲ್ ಲಾಗ್ ಅಂತ ಅವ್ರು ಏನಕ್ಕೆ ಹೇಳ್ತಾರೆ ಅಂದ್ರೆ, ಅವಳು ವಿಸಿಟ್ ಮಾಡಿದಂತಹ ಸಿಟೀಸ್ ನೇಮ್ಸ್ ಕೂಡ ಬರೆದಿರ್ತಾಳೆ ಅಂಡ್ ಡೇಟ್ಸ್ ಕೂಡ ಬರೆದಿರ್ತಾಳೆ, ಮತ್ತೆ ಸಮ್ ಡಿಫ್ರೆಂಟ್ ನಂಬರ್ಸ್ ಕೂಡ ಇರುತ್ತೆ ಅದರಲ್ಲಿ. ಸೊ ಇದೆಲ್ಲ ಅಬ್ಸರ್ವ್ ಮಾಡಾದ್ಮೇಲೆ ಯಾವ ಸಿಟೀಸ್ ಗೆ ಹೋಗಿದ್ದು ಅಂತ ಕೂಡ ಅಲ್ಲಿ ಇರುತ್ತೆ. ಯಾವ ಸಿಟೀಸ್ ಹೋಗಿದ್ದು ಅಂದ್ರೆ ಓಝಾಲೋ, ಪ್ಯಾರಿಸ್, ಟ್ರೋಂಡಿಯಂ, ಸ್ಟಾವೆಂಜರ್ ಮತ್ತೆ ಬರ್ಜನ್ ಕೂಡ ವಿಸಿಟ್ ಮಾಡಿರ್ತಾರೆ. ಇದೆಲ್ಲ ಇನ್ವೆಸ್ಟಿಗೇಷನ್ ಮಾಡಾದ್ಮೇಲೆ ಏನಂತ ಗೊತ್ತಾಗುತ್ತೆ ಅಂದ್ರೆ, ಅವಳು ಡಿಫ್ರೆಂಟ್ ಫೇಕ್ ನೇಮ್ಸ್ ಮತ್ತೆ ಐಡೆಂಟಿಟೀಸ್ ಅಲ್ಲಿ ಪಾಸ್ಪೋರ್ಟ್ ಮಾಡಿಸಿರ್ತಾಳೆ. ಸೊ ಏನೇನಂತ ನೇಮ್ಸ್ ನ ಯೂಸ್ ಮಾಡಿದ್ರು ಅಂದ್ರೆ, ಲ್ಯಾನ್ಸಿಯರ್, ಕ್ಲೌಡಿಯಾ ಟೈಲೆಟ್, ಕ್ಲೌಡಿಯಾ ನೆಲ್ಸನ್, ಅಲೆಕ್ಸಿಯಾ, ಫೆರತ್ ಜಾರ್ಲೆ ಮತ್ತೆ ಎಲಿಜಬೆತ್ ಲಿನ್ ಹೋವರ್ ಅಂತ ಯೂಸ್ ಮಾಡಿರ್ತಾಳೆ. ಸೊ ಇಷ್ಟು ಡಿಫ್ರೆಂಟ್ ಫೇಕ್ ಐಡಿಸ್ ನ ಯೂಸ್ ಮಾಡಿರ್ತಾಳೆ. ಮತ್ತೆ ಡಿಫ್ರೆಂಟ್ ಡೇಟ್ ಆಫ್ ಬರ್ತ್ ನ ಕೂಡ ಕೊಟ್ಟಿರ್ತಾಳೆ. ಮತ್ತೆ ಡಿಫ್ರೆಂಟ್ ಆಕ್ಯುಪೇಷನ್ ಅಂದ್ರೆ ವರ್ಕ್ಸ್ ಕೂಡ ಡಿಫ್ರೆಂಟ್ ಅಂತ ಕೊಟ್ಟಿರ್ತಾಳೆ. ಮತ್ತೆ ಒಂದು ಎಲ್ಲೇ ಪಾಸ್ಪೋರ್ಟ್ ಅಲ್ಲಿ ಏನಂತ ಇರ್ತಿತ್ತು ಅಂದ್ರೆ, ಶಿ ಇಸ್ ಬಿಲಾಂಗ್ ಟು ಬೆಲ್ಜಿಯನ್ ಅನ್ನೋಂತಹ ಒಂದು ಸಿಟಿಗೆ ಅವಳು ಬಿಲಾಂಗ್ ಆಗ್ತಾಳೆ ಅನ್ನೋದು ಆ ಪಾಸ್ಪೋರ್ಟ್ ಅಲ್ಲಿ ಇರ್ತಿತ್ತು. ಸೊ ಸಮ್ ವಿಟ್ನೆಸಿಂಗ್ ಸ್ಟೇಟ್ಮೆಂಟ್ಸ್ ಕೂಡ ಸಿಗುತ್ತೆ. ಏನಂದ್ರೆ, ಅವಳು ಜರ್ಮನ್, ಫ್ರೆಂಚ್ ಮತ್ತೆ ಇಂಗ್ಲಿಷ್ ಕೂಡ ಚೆನ್ನಾಗಿ ಮಾತಾಡ್ತಿದ್ಲು ಅನ್ನೋದು ಕೂಡ ಗೊತ್ತಾಗುತ್ತೆ. ಮತ್ತೆ ಅವಾಗ ಫೆಮಿನಿಸ್ಟ್ ಕೂಡ ಮಾತಾಡ್ತಿರ್ತಿದ್ಲು. ಅದಾದ್ಮೇಲೆ ಅವಳು ಅಪಿಯರೆನ್ಸ್ ನ ಚೇಂಜ್ ಕೂಡ ಮಾಡ್ತಿದ್ಲು. ಯಾವ್ದ್ರ ಮೂಲಕ ಅಂದ್ರೆ ವಿಕ್ಸ್ ಮೂಲಕ ಅಪಿಯರೆನ್ಸ್ ನ ಚೇಂಜ್ ಕೂಡ ಮಾಡ್ತಿದ್ಲು, ಇದು ಕೂಡ ಗೊತ್ತಾಗುತ್ತೆ. ಮತ್ತೆ ಅವಳು ಹೋಟೆಲ್ ಅಲ್ಲಿ ಅಲೋನ್ ಆಗಿರ್ತಿದ್ಲು, ಮತ್ತೆ ತುಂಬಾ ನರ್ವಸ್ ಅಂಡ್ ಅಲರ್ಟ್ ಪರ್ಸನ್ ಕೂಡ ಆಗಿದ್ಲು. ಇದೆಲ್ಲ ಒಂದು ಕೋಲ್ಡ್ ವಾರ್ ಟೈಮ್ ಅಲ್ಲಿ ಆದ್ರಿಂದ ಸ್ವಲ್ಪ ಜನ ಮತ್ತೆ ಪೀಪಲ್ಸ್ ಏನ್ ಅನ್ಕೋತಾರೆ ಅಂದ್ರೆ, ಅವಳೊಂದು ಸ್ಪೈ ಇರ್ಬೋದು ಅಂತ ಅನ್ಕೋತಾರೆ.
ಏನಕ್ಕೆ ಅಂದ್ರೆ ರೀಸನ್ಸ್ ಬಂದ್ಬಿಟ್ಟು ಅವಳು ಆಗ್ಲೇ ಹೇಳಿದ ಡಿಫ್ರೆಂಟ್ ಪಾಸ್ಪೋರ್ಟ್ ಐಡೆಂಟಿಟೀಸ್ ನ ಯೂಸ್ ಮಾಡ್ತಿದ್ಲು, ಮತ್ತೆ ಟ್ರಾವೆಲ್ ನೋಟ್ ಬುಕ್ ನ ಯೂಸ್ ಮಾಡ್ತಿದ್ಲು, ಮತ್ತೆ ಯಾವುದೇ ಆದಂತ ಕ್ಲೂಸ್ ಇದ್ದೇ ಇರ್ಲಿ ಅಂತ ಅವಳ ಐಡೆಂಟಿಫಿಕೇಶನ್ ಲೇಬಲ್ಸ್ ನ ರಿಮೂವ್ ಕೂಡ ಮಾಡ್ತಿದ್ಲು. ಸೊ ಇದೆಲ್ಲ ರೀಸನ್ಸ್ ಆಗಿತ್ತು. ಇದನ್ನೆಲ್ಲ ಅಬ್ಸರ್ವ್ ಮಾಡಿದಂತಹ ಪೀಪಲ್ ಅವಳು ಸ್ಪೈ ಇರ್ಬೋದು ಅಥವಾ ಏಜೆಂಟ್ ಇರ್ಬೋದು ಅಂತ ಕೂಡ ಅನ್ಬೋದು. ಮತ್ತೆ ಅವಳು ಮಿಲಿಟರಿ ಏರಿಯಾಸ್ ಕೂಡ ವಿಸಿಟ್ ಮಾಡ್ತಿದ್ಲು. ಆದ್ರೆ ಇದುವರೆಗೂ ಯಾವ್ದೇ ಡೆಫಿನೆಟ್ ಪ್ರೂಫ್ ಆಗ್ಲಿ ಅಥವಾ ಯಾವ್ದೇ ಇಂಟೆಲಿಜೆನ್ಸ್ ಇಂದ ಆಗ್ಲಿ ಅವಳು ಸ್ಪೈ ಅಂತ ಇದುವರೆಗೂ ಎಲ್ಲೂ ಗೊತ್ತಿಲ್ಲ. ಐಸ್ ವ್ಯಾಲಿನ ಡೆತ್ ವ್ಯಾಲಿ ಅಂತ ಕೂಡ ಕರೀತಾರೆ. ಯಾಕೆ ಅಂದ್ರೆ ಅಲ್ಲ ಆದಂತಹ ಅನ್ವಾಂಟೆಡ್ ಆಕ್ಟಿವಿಟೀಸ್ ಆಗ್ಲಿ, ಇನ್ಸಿಡೆಂಟ್ಸ್ ಆಗ್ಲಿ, ಮತ್ತೆ ಮರ್ಡರ್ ಗಳಿಂದ ಮತ್ತೆ ಸೂಸೈಡ್ ಅಟೆಂಪ್ಟ್ಸ್ ಇಂದ ಅದನ್ನ ಡೆತ್ ವ್ಯಾಲಿ ಅಂತ ಕೂಡ ಕರೀತಾರೆ. ಈ ವುಮೆನ್ ಬರ್ನ್ ಆಗಿರುವಂತಹ ಇನ್ಸಿಡೆಂಟ್ ಪೊಲೀಸ್ ತಿಳಿದು ಬರುತ್ತೆ. ಆ ಪೊಲೀಸ್ ಅವಾಗ ಬಂದು ಎಂಕ್ವೈರಿ ಮತ್ತೆ ಇನ್ವೆಸ್ಟಿಗೇಷನ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಪೊಲೀಸ್ ಏನ್ ಅಬ್ಸರ್ವ್ ಮಾಡ್ತಾರೆ ಅಂದ್ರೆ ಆ ವುಮೆನ್ ಬಾಡಿ ಫುಲ್ ಬರ್ನ್ ಆಗೋಗಿರುತ್ತೆ. ಮತ್ತೆ ಪಾಸ್ಪೋರ್ಟ್ ಇಡಕ್ಕೆ ಅಂತ ಒಂದು ಬ್ಯಾಗ್ ತರ ಇರುತ್ತೆ, ಬಟ್ ಅದ್ರಲ್ಲಿ ಪಾಸ್ಪೋರ್ಟ್ ಕೂಡ ಇರಲ್ಲ. ಅವಳ ಐಡೆಂಟಿಫಿಕೇಶನ್ ಕೂಡ ಅದ್ರಲ್ಲಿ ಇರಲ್ಲ, ಏನಿಲ್ಲ, ಎಂಟಿ ಇರುತ್ತೆ. ಮತ್ತೆ ಅವಳ ಅಕ್ಕಪಕ್ಕ ಲಿಕ್ಕರ್ ಬಾಟಲ್ಸ್ ಕೂಡ ಬಿದ್ದಿರುತ್ತೆ, ಎಂಟಿ ಲಿಕ್ಕರ್ ಬಾಟಲ್ಸ್. ಮತ್ತೆ ಪೇಪರ್ ಫ್ರಾಗ್ಮೆಂಟ್ಸ್ ಅಂದ್ರೆ ಡಿಫ್ರೆಂಟ್ ಆಫ್ ಪೇಪರ್ಸ್ ಆ ಕಡೆ ಈ ಕಡೆ ಬರ್ನ್ ಆಗಿ ಥ್ರೋ ಆಗಿ ಬಿದ್ದಿರುತ್ತೆ. ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾರೆ ಪೊಲೀಸ್. ಇದೆಲ್ಲ ಅಬ್ಸರ್ವ್ ಮಾಡಾದ್ಮೇಲೆ ಇನ್ನೂ ಒಂದ್ ಥಿಂಗ್ ಅಬ್ಸರ್ವ್ ಮಾಡ್ತಾರೆ, ಏನು ಅಂದ್ರೆ ಅವಳ ಹ್ಯಾಟ್ ಮೇಲೆ ಪೆಟ್ರೋಲ್ ಟ್ರೇಸಸ್ ಮಾರ್ಕ್ಸ್ ಇರುತ್ತೆ, ಪೆಟ್ರೋಲ್ ನ ಸುರಿದಿರೋಂತಹ ಮಾರ್ಕ್ಸ್ ಕೂಡ ಇರುತ್ತೆ. ಇಷ್ಟು ಫುಲ್ ಅಬ್ಸರ್ವ್ ಮಾಡಾದ್ಮೇಲೆ ಪೊಲೀಸ್ಗೆ ಸಿಕ್ತಂತ ಇಷ್ಟೊಂದು ಸ್ಮಾಲ್ ಕ್ಲೂಸ್ ಅಲ್ಲಿ ಬೇರೆ ಏನಾದ್ರು ಸಿಗ್ಬೋದಾ ಅಂತ ಹುಡುಕ್ತಾರೆ. ಬಟ್ ಆದ್ರೆ ಏನು ಕೂಡ ಸಿಗಲ್ಲ. ಏನಕ್ಕೆ ಅಂದ್ರೆ ಅವಳ ಬಿಲಾಂಗಿಂಗ್ಸ್ ಆಗ್ಲಿ, ಅವಳ ಕ್ಲಾತ್ ಬರ್ನ್ ಆಗಿರೋದ್ರ ಮೇಲಾಗ್ಲಿ, ಅವಳ ಐಡೆಂಟಿಫಿಕೇಶನ್ ನ ಅಲ್ಲಿ ಲೇಬಲ್ ಕಂಪ್ಲೀಟ್ಲಿ ಡೆಮಾಲಿಶ್ ಆಗಿರುತ್ತೆ. ಸೊ ಹಿಂಗಾಗಿ ಈ ಇನ್ವೆಸ್ಟಿಗೇಷನ್ ಆಗ್ಲಿ, ಎಂಕ್ವೈರಿ ಆಗ್ಲಿ ತುಂಬಾ ಡಿಫಿಕಲ್ಟ್ ಆಗ್ತಾ ಹೋಗುತ್ತೆ. ಯಾವಾಗ ಐಡೆಂಟಿಫಿಕೇಶನ್ ಲೇಬಲ್ ಅವಳ ಬಿಲಾಂಗಿಂಗ್ಸ್ ಮೇಲಿಂದ ಆಗ್ಲಿ, ಅವಳ ಕ್ಲಾತಿಂಗ್ ಇಂದ ಆಗ್ಲಿ ರಿಮೂವ್ ಆಗಿರುತ್ತೆ, ತುಂಬಾ ಕ್ರಿಟಿಕಲ್ ಆಗ್ತಾ ಹೋಗುತ್ತೆ. ಸೊ ಅದರ್ ಥಿಯರೀಸ್ ಅಲ್ಲಿ ಏನಂತ ಗೊತ್ತಾಗುತ್ತೆ ಅಂದ್ರೆ ರಿಸರ್ಚ್ ಮಾಡಾದ್ಮೇಲೆ ಅವಳು ಸೂಸೈಡ್ ಮಾಡ್ಕೊಂಡಿರ್ಬೋದು ಅಥವಾ ಮರ್ಡರ್ ಮಾಡ್ಬಿಟ್ಟು ಇವಳನ್ನ ಸೂಸೈಡ್ ಅಂತ ಗೊತ್ತಾಗ್ಲಿ ಅಂತ ಸಮ್ ಆಕ್ಟಿವಿಟೀಸ್ ಕೂಡ ಅವಳ ಮೇಲೆ ಮಾಡಿರ್ಬೋದು. ಅದಾದ್ಮೇಲೆ ಪವರ್ ವರ್ಕ್ ಇನ್ವಾಲ್ವ್ಮೆಂಟ್ ಇಂದ ಕೂಡ ಅವಳು ಡೆತ್ ಆಗಿರ್ಬೋದು, ಅಥವಾ ಇವಳೊಂದು ಸ್ಪೈಯ ಅಂತ ಗೊತ್ತಾಗಿ ಬೇರೆಯವರು ಅವಳನ್ನ ಸಾಯಿಸಿರ್ಬೋದು ಅಂತ ಅದರ್ ಥಿಯರೀಸ್ ಗೊತ್ತಾಗುತ್ತೆ. ಆದ್ರೆ ಯಾವ್ದೇ ಅಂತಹ ಪ್ರೂಫ್ ಸಿಗ್ಲಿಲ್ಲ ಅಥವಾ ಯಾವ್ದೇ ಇಂಟೆಲಿಜೆನ್ಸ್ ಇಂದ ಆಗ್ಲಿ ಇನ್ಫಾರ್ಮೇಶನ್ ಕೂಡ ಬಂದಿಲ್ಲ. ಆದ್ರೆ ಅವಳ ಸೈಂಟಿಫಿಕ್ ವರ್ಕ್ ಒಂದು ಫೈಂಡ್ ಆಗುತ್ತೆ. ಏನಂದ್ರೆ ಅವಳು ಹುಟ್ಟಿದ್ದು 1932 1934 ಬಿಟ್ವೀನ್ ಇಯರ್ಸ್ ಅಲ್ಲಿ ಹುಟ್ಟಿರ್ತಾಳೆ. ಪರ್ಟಿಕ್ಯುಲರ್ ಇಯರ್ ಯಾವ್ದು ಅಂತ ಗೊತ್ತಿಲ್ಲ. ಅದಾದ್ಮೇಲೆ ಇವಳು ಹುಟ್ಟಿ ಬೆಳೆದಿದ್ದೆಲ್ಲ ನ್ಯೂರೆಂಬರ್ಗ್ ಜರ್ಮನಿ, ನಾರ್ತ್ ಜರ್ಮನಿ ಅಥವಾ ಫ್ರೆಂಚ್ ಜರ್ಮನಿ ಬಾರ್ಡರ್ ರೀಜನ್ ಅಲ್ಲಿ ಅಂತ ಕೂಡ ಗೊತ್ತಾಗುತ್ತೆ. ಅದು ಕೂಡ ಪ್ಲೇಸ್ ಕೂಡ ಪರ್ಟಿಕ್ಯುಲರ್ ಆಗಿ ಗೊತ್ತಿಲ್ಲ. ಸೊ ಅವಳು ಚೈಲ್ಡ್ಹುಡ್ ನೆಲ್ಲ ಅವಳ ಫ್ರೆಂಚ್ ಜರ್ಮನಿ ಕಳೆದಿದ್ರಿಂದ ಇವಳು ಒಬ್ಬ ಫ್ರೆಂಚ್ ಸ್ಪೀಕಿಂಗ್ ಬೆಲ್ಜಿಯಂ ಕೂಡ ಆಗಿರ್ತಾಳೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಆದ್ರೆ ಇವಳು ನಿಜವಾಗ್ಲೂ ಸ್ಪೈಯ ಅಥವಾ ಇವಳು ಹೆಂಗ್ ಸತ್ತೋದ್ಲು ಅಥವಾ ಇವಳು ಪಾಸ್ಟ್ ಐಡೆಂಟಿಟೀಸ್ ನ ಗೊತ್ತಾಗದೆ ಇರೋ ತರ ಮಾಡಕ್ ಈ ತರ ಆಕ್ಟಿವಿಟೀಸ್ ನ ಮಾಡಿದ್ಲ ಇವಳು. ಆದ್ರೆ ಇದುವರೆಗೂ ಈವನ್ ಕ್ಲೂ ಕೂಡ ಸಿಕ್ಕಿಲ್ಲ, ಯಾವ್ದೇ ಇನ್ಫಾರ್ಮೇಶನ್ ಕೂಡ ಸಿಕ್ಕಿಲ್ಲ. ಸೊ ಇದಾಗಿತ್ತು ಇವತ್ತಿನ ಕಂಟೆಂಟ್ ವಿಡಿಯೋ. ಇಷ್ಟ ಆದ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ. ಮುಂದಿನ ಮಿಸ್ಟರಿ ಕೇಸ್ ಜೊತೆ ಅಥವಾ ಹಾರರ್ ವಿಡಿಯೋ ಜೊತೆ ಬರೋ ತನಕ ಟೇಕ್ ಕೇರ್, ಲವ್ ಯು, ಬಾಯ್.